ಈಗ ದುಡ್ಡು ಇರುತ್ತೆ. ಸಪೋಸ್ ಏನಾಗುತ್ತೆ, ನಿಮ್ಮ ಮನೆಯಲ್ಲಿ ಯಾವುದೋ ಒಂದು 2 ಲಕ್ಷ 3 ಲಕ್ಷ ಹೋಗಿರ್ತದೆ, ಹ್ಯಾಕರ್ಸ್ ಕೈಗೆ ಹೋಗಿರ್ತದೆ. ಅವಾಗ ಏನಾಗ್ತದೆ, ನಿಮ್ಮ ಅಪ್ಪ ಅಮ್ಮ ನಿಮ್ಮ ಬಂದು ಹೇಳ್ತಾರೆ, ಏನು ತಮ್ಮ ನಮ್ದು ದುಡ್ಡೆಲ್ಲ ಹೋಗ್ಬಿಟ್ಟು ಏನು ಮಾಡೋದು ಅಂತ ಹೇಳ್ತಾರೆ. ಅವಾಗ ನೀವು ಕಂಟೆಂಟ್ ಬಿಟ್ಟು ಕೊಡೋದಲ್ಲ. ನಿಮ್ಗೆ ಈಗ ನಾವು ಹೇಳ್ಕೊಂಡು ನೆನಪಿಡ್ಬೇಕು ಯಾವಾಗಲೂ 1930 ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ, ಬಿಟ್ಟಿದೆ 1930ಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಒಂದು ಸಲ ನೀವು 24 ಗಂಟೆ ಒಳಗೆ ನೀವು ಏನಾದರೂ ದುಡ್ಡು ಹೋಯ್ತು ಅಥವಾ ನಿಮ್ಗೆ ಏನಾದರೂ ಡಿಜಿಟಲ್ ಅರೆಸ್ಟ್ ಆಯಿತು ಅಂತೇಳಿ ನಿಮ್ಗೆ ಏನಾದರೂ ಮಾಹಿತಿ ಬಂದರೆ 1930 ಕಾಲ್ ಮಾಡಿದರೆ ವಿದಿನ್ ನಿಮ್ದೆಲ್ಲ ಏನು ಅಕೌಂಟ್ ಹ್ಯಾಕ್ ಆಗಿತ್ತಲ್ಲ ಅದೆಲ್ಲ ಸ್ಟಾಪ್ ಆಗಿರ್ತದೆ. ನೀವೇ ನೋಡಿದ್ರೆ ಬಿಡು ಆಮೇಲೆ ನಾಳೆ ಮಾಡಿದ್ರೆ ಇತ್ತು, ಇವತ್ತು ರಾತ್ರಿ ಇದು ಸ್ಟೇಷನಿಗೆ ಮಾಹಿತಿ ಕೊಡ್ಬೇಡ 1930 ಮತ್ತೆ ರಾತ್ರಿ ಕಾಲ್ ಮಾಡ್ತಾರೆ. 24 ಗಂಟೆ ದಾಟ್ತಂತ ಹೇಳಿದ್ರೆ ಏನು ಮಾಡೋಕ್ಕಾಗಲ್ಲ. ಆಮೇಲೆ ನೀವು ಅಳತಾ ಸ್ಟೇಷನಿಗೆ ಬಂದರೆ ಸಹ ನಾವೆಲ್ಲ ಹೆಲ್ಪ್ಲೆಸ್. 24 hours ಟೈಮ್ ಇರ್ತದೆ. ಆ 24 hours ಟೈಮೇ ಗೋಲ್ಡನ್ ಅವರ್ಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ ನಿಮಗೆ? 1930 ಆಯಿತು, ಅದು ಮುಗಿದ್ಬಿಡಿ. ನೆಕ್ಸ್ಟ್ ನೀವೇನಾದ್ರು ಹೋಗ್ತಾ ಇರ್ತಾರೆ, ನಿಮ್ಮ ಕಣ್ಣಿಗೆ ಏನಾದ್ರು ಅಫೆನ್ಸ್ ಇದೆ, ಯಾರೋ ಒಬ್ಬರು ಗಾಂಜಾ ಕನ್ಸಂಪ್ಷನ್ ಮಾಡ್ತಾರೆ. ಈಗ ನಾವು ಹೋದ ವರ್ಷನೇ ಸುಮಾರು ಒಂದು 7 ಕೇಸ್ ಮಾಡಿದ್ದೀವಿ. ಈ ವರ್ಷನೇ ನಿಮ್ಮ ಕಾಲೇಜಿಂದ ಹೊರಗಡೆ ದೇವಿನಗರ ಕ್ರಾಸಲ್ಲಿ ಆಮೇಲೆ ನಿಮ್ಮ ಕಾಲೇಜ್ ಗೇಟ್ ಹಿಂದ್ಗಡೆನೆ ಗಾಂಜಾ ಕನ್ಸಂಪ್ಷನ್ ಕೇಸ್ ಮಾಡಿದ್ದೀವಿ. ಕಾಲೇಜ್ ಹುಡುಗರೇ ಕೇಸ್ ಮಾಡಿದ್ದೀವಿ, ಅವ್ರ ಹೆಸರು ಹೇಳಲ್ಲ, ಕೇಸಾಗಿ FIR ಆಗಿದ್ದೇವೆ. ಅದಕ್ಕೆ ನಿಮ್ಮ ಗಮನಕ್ಕೆ ಯಾರಾದರೂ ಈ ರೀತಿ ಕನ್ಸಂಪ್ಷನ್ ಮಾಡೋದಕ್ಕೆಲ್ಲ ಕಂಡು ಬಂದರೆ ದಯವಿಟ್ಟು ಆಯಿತು, ನಮಗೆ ಪೊಲೀಸ್ ಸ್ಟೇಷನ್ ಹೇಳಿ ನಮ್ಗೆ ಏನಾದರೂ ಸಾಕ್ಷಿ ಮಾಡ್ತಾರೆ ಅಂತ ಹೇಳಿ ನಿಮಗೆ ಹೆದರಿಕೆ ಬೇಡ. ನಿಮಗೇನಾದರೂ ಇದು ಬಂತು ಡೈರೆಕ್ಟ್ 112 ಕಾಲ್ ಮಾಡಿ. ನಿಮ್ಮ ಹೆಸರನ್ನು ಹೈಡ್ ಮಾಡಿರ್ತೀವಿ, ಯಾರಿಗೂ ಗೊತ್ತಾಗಲ್ಲ. ಸರ್ ನೋಡಿ ಸರ್, ಈ ನಮ್ಮ ಕಾಲೇಜ್ ಹುಡುಗರು ಈ ಗಾಂಜಾ ಕನ್ಸಂಪ್ಷನ್ ಮಾಡ್ತಾ ಇದ್ದಾರೆ ಅಂತ ಒಂದು ವಿಷಯ ಹೇಳ್ಬಿಟ್ರೆ ನಾವೇನು ಮಾಡ್ಬಿಡ್ತೀವಿ, ನಿಮ್ಮ ಹೆಸರನ್ನು ಎಲ್ಲೂ ನಾವು ಸ್ಪ್ರೆಡ್ ಮಾಡಲ್ಲ. ಸೊ ಅವ್ರು ಕರೆಸಿ ನಾವು ಸ್ಟೇಷನಿಗೆ ಕರೆಸಿ ಅವೇರ್ನೆಸ್ ಕೊಡ್ತೀವಿ. ಅವೇರ್ನೆಸ್ ಕೊಟ್ಟರು ಮತ್ತೆ ಹೇಗೇನಾಯ್ತು ಅಂತಂದರೆ FIR ಮಾಡ್ತೀವಿ. ಒಂದು ಸಲ ನಿಮ್ಮ ಮೇಲೆ FIR